ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೌದ್ಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಕೆಲವೊಂದು LBA ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಫಿಸಿಕ್ಸ್ ಬೌದ್ಧಶಾಸ್ತ್ರ. ನಿಮ್ಮ ಎಲೆಕ್ಟ್ರಿಸಿಟಿ ಪಾರ್ಟ್ 1ನಲ್ಲಿ ವಿದ್ಯುತ್ ಶಕ್ತಿ ಆ ಚಾಪ್ಟರ್ನಲ್ಲಿ LBS ಕ್ವಶನ್ ಇದೆಯಲ್ಲ, 4 and 5 ಮಾರ್ಕ್ಸ್ ಕ್ವಶನ್ಸು, ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇದು ಆಲ್ರೆಡಿ ಕೆಲವು ಕಡೆ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಈ ವಿಡಿಯೋನಲ್ಲಿ ಮತ್ತೆ ಕಲಿತಾ ಹೋಗೋಣ. ಸೊ ಶುರು ಮಾಡಿಬಿಡೋಣ ಡೈರೆಕ್ಟಾಗೆ. ಸೊ ಎಲೆಕ್ಟ್ರಿಸಿಟಿ ವಿದ್ಯುತ್ ಚಾಪ್ಟರ್ ಅಲ್ವಾ, ಈ ಚಾಪ್ಟ್ರಲ್ಲಿ ಪಾರ್ಟ್ 1. ಸೊ ಪಾರ್ಟ್ 1 ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಈ ಚಾಪ್ಟರ್ನ ಮೆಜಾರಿಟಿ ಮಾರ್ಕ್ಸ್ ಕವರ್ ಆಗುತ್ತೆ ನಿಮ್ಮ ಫೈನಲ್ ಬೋರ್ಡ್ ಪೇಪರಲ್ಲಿ. ಸೊ ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ 4 and 5 ಮಾರ್ಕ್ಸ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಬೇಸಿಕಲಿ LBA ಕ್ವಶನ್ಸ್ ತೊಗೊಂಡಿದ್ದೀನಿ, ಬಟ್ ನೀವೇನು ಮಾಡಬೇಕು, ಪ್ಯಾರಲಲ್ಲಿ ಬೇರೆ ಕ್ವಶನ್ಸ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಇದೊಂದು ಜಸ್ಟ್ ಇನಿಷಿಯೇಷನ್ಗೋಸ್ಕರ ಅಷ್ಟೇ. ಪ್ರಾಕ್ಟೀಸ್ ಮಾಡೋದು ಖಂಡಿತ ಮಾಡಲೇಬೇಕು. ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ನಾನು ಪದೇ ಪದೇ ಸ್ಟಾರ್ಟಿಂಗಿಂದ ಹೇಳ್ತಿರೋದು ಅದೇ, ಹೊಸ ಆಡಿಯನ್ಸ್ ಏನಾದರೂ ಇದ್ದರು ಅಂದರೆ ನೀವು ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ, ಪ್ರಾಕ್ಟೀಸ್ ಮಾಡಲೇಬೇಕು. ಬಟ್ ಥಿಯರಿ ಟೈಪೇ ಜಾಸ್ತಿ ಇದೆ 4 and 5 ಮಾರ್ಕ್ಸಲ್ಲಿ, ಅದನ್ನು ಕಲಿತಾ ಹೋಗೋಣ. ಸೊ 4 ಮಾರ್ಕ್ಸ್ ಕ್ವಶನ್ಸ್, 4 ಅಂಕಗಳ ಪ್ರಶ್ನೆಗಳು, 4 ಮಾರ್ಕ್ಸ್. ಅದರಲ್ಲಿ 91 ನಂಬರ್ ಅದೇ ತೊಗೊಂಡಿದ್ದೀನಿ, 91 ಇರುತ್ತೆ, ಚೆಕ್ ಮಾಡಿ. ನೇಮ್ ಎನಿ 2 ಡಿವೈಸಸ್ ದಟ್ ವರ್ಕ್ ಆನ್ ದಿ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ. ಜೌಲ್ಸ್ ಲಾ ಗೊತ್ತಿದೆ. ಸೊ ಜೌಲ್ನ ಇದು ಜೌಲ್ನ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ 2 ಸಾಧನಗಳನ್ನು ಹೆಸರಿಸಿ. ಆಲ್ರೆಡಿ ಇಲ್ಲಿ ಬಂದಿದೆ. ಸೊ ದ ಡಿವೈಸಸ್ ದಟ್ ವರ್ಕ್ ಆನ್ ದಿಸ್ ಲಾ ಆರ್ ಎಲೆಕ್ಟ್ರಿಕ್ ಟೋಸ್ಟರ್, ಎಲೆಕ್ಟ್ರಿಕ್ ಓವನ್, ಎಲೆಕ್ಟ್ರಿಕ್ ಕೆಟಲ್, ಎಲೆಕ್ಟ್ರಿಕ್ ಬಲ್ಬ್, ಎಲೆಕ್ಟ್ರಿಕ್ ಫ್ಯೂಸ್. ಯಾವುದಾದ್ರೂ 2 ಬರೆದ್ರೆ ಸಾಕು. ಸೊ ಇಲ್ಲಿ ಬಂದಾಗ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಸ್ಟವ್. ಸೊ ಇದು ಯೂಶ್ವಲಿ ಈ ಥರ ಕ್ವಶನ್ಸ್ ಕೇಳಿದಾಗ, ಅಪ್ಲಿಕೇಶನ್ಸ್ ಕ್ವಶನ್ಸ್ ಏನಾದರೂ ಕೇಳಿದಾಗ ಸಿಂಪಲ್ಲಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು. ನೋಡಿ, ಇದು 4 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಇನ್ನೊಂದು ಆಪ್ಷನ್ ಬಿನಲ್ಲಿ, ವೈ ಆರ್ ದಿ ಅಲೈಸ್ ಲೈಕ್ ನೈಕ್ರೋಮ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ ಏಕೆ? ಸೆಪ್ಟೆಂಬರ್ 2022 ಪ್ರೀವಿಯಸ್ ಇಯರ್ ಇದು, ಇಲ್ಲಿ ಕೇಳಿರ್ತಾರೆ. ಸೊ ಆನ್ಸರ್ ಏನಾಗಿರುತ್ತೆ, ರೆಸಿಸ್ಟಿವಿಟಿ ಆಫ್ ಅಲೈಸ್. ರೆಸಿಸ್ಟಿವಿಟಿ ಗೊತ್ತಿದೆ ಆಲ್ರೆಡಿ, ನಾವು ಓಮ್ಸ್ ಲಾ ಓದಬೇಕಾದ್ರೆ, ರೆಸಿಸ್ಟೆನ್ಸ್ ಓದಬೇಕಾದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಏನೇನು ಮೇಲೆ ಡಿಪೆಂಡ್ ಆಗಿದೆ ಅಂದಾಗ ರೆಸಿಸ್ಟಿವಿಟಿ ಎಲ್ಲ ಅಲ್ಲಿ ಕಲ್ತ್ಕೊಂಡಿದ್ದೀವಿ. ರೆಸಿಸ್ಟಿವಿಟಿ ರೋ ಇಂದನೂ ಸಿಂಬಲ್ನ ಯೂಸ್ ಮಾಡ್ತೀವಿ. ರೆಸಿಸ್ಟಿವಿಟಿ ಆಫ್ ಅಲೈಸ್ ಆರ್ ಮೋರ್ ದ್ಯಾನ್ ಆರ್ ಹೈಯರ್ ದ್ಯಾನ್ ದಟ್ ಆಫ್ ಮೆಟಲ್ಸ್. ಅಲೈಸ್ಗೆ ಮೆಟಲ್ಸ್ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಲೈಸ್ ಡು ನಾಟ್ ಆಕ್ಸಿಡೈಸ್ ಆಗೋದಿಲ್ಲ, ಅದು ಕೆಮಿಸ್ಟ್ರಲ್ಲೆಲ್ಲ ಗೊತ್ತಿರುತ್ತೆ ನಿಮಗೆ. ಆರ್ ಬರ್ನ್ ರೆಡಿಲಿ ಅಟ್ ಹೈ ಟೆಂಪರೇಚರ್. ಅಲೈಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಟೆಂಪರೇಚರ್ ತಗೊಂಡಾಗ ಜಾಸ್ತಿ ಬೇಕಾಗುತ್ತೆ ಮೆಲ್ಟ್ ಆಗೋದಕ್ಕೆ. ಸೊ ದಟ್ಸ್ ಅಬೌಟ್ ದ ಮೆಲ್ಟಿಂಗ್ ಪಾಯಿಂಟ್. ಏಕೆಂದರೆ ನೈಕ್ರೋಮ್ ಹೆಚ್ಚು ರೋಧಶೀಲತೆಯನ್ನು ಹೊಂದಿರೋದರಿಂದ ಹೆಚ್ಚಿನ ಉಷ್ಣ ಬಿಡುಗಡೆಯಾಗುತ್ತದೆ ಅಲ್ವಾ. ಸೊ ನೋಡಿ, ಸಿಂಪಲ್ಲಾಗಿರುತ್ತೆ ಕ್ವಶನ್ಸು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ನಿಮಗೆ ಥಿಯರಿ ಕಾನ್ಸೆಪ್ಟ್ಸು, ಥಿಯರಿ ವೈಸು ನಾಲೆಡ್ಜ್ ಇರಬೇಕು, ಆವಾಗ ಈಸಿಯಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ. 92 ಆಪ್ಷನ್ ಎ, ಎ ಬ್ರೆಡ್ ಟೋಸ್ಟರ್ ರೇಟೆಡ್ 350 ವ್ಯಾಟ್ ಈಸ್ ಯೂಸ್ಡ್ ಫಾರ್ 15 hours ಎ ಡೇ. ಅಂದರೆ ಎ ಬೆಡ್ ಟೋಸ್ಟರ್ ಅನ್ನೋದು 350 ವ್ಯಾಟ್ಸ್ ಯೂಸ್ ಮಾಡ್ತಿದೆ, ಈಸ್ ಯೂಸ್ಡ್ ಫಾರ್ 15 hours ಎ ಡೇ. 15 hours ಎ ಡೇಗೆ ಅಷ್ಟು ಯೂಸ್ ಮಾಡ್ತಿದೆ. ಓಕೆ, ಇದು ಸಿಮಿಲರ್ ಆಗಿ ಕ್ವಶನ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಆ್ಯನ್ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ರೇಟೆಡ್ 250 ವ್ಯಾಟ್ ಈಸ್ ಯೂಸ್ಡ್ ಫಾರ್ 5 hours ಎ ಡೇ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಯೂಸಿಂಗ್ ದೀಸ್ ಅಪ್ಲಯನ್ಸಸ್ ಫಾರ್ 30 days ಇಫ್ ದ ಕಾಸ್ಟ್ ಆಫ್ 1 kWh ಈಸ್ ₹4. 1 kWh 4 ರೂಪಾಯಿ ಅಂತ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಆ್ಯನ್ ಎಲೆಕ್ಟ್ರಿಕ್ ಐರನ್ನು ಸಿಮಿಲರ್ ಆಗಿ 2 ಪಾಯಿಂಟ್ ತೊಗೊಂಡು 2 ಪಾಯಿಂಟ್ಗೂ ಪವರ್ಗೆ ಸಾಲ್ವ್ ಮಾಡಿ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಆಲ್ರೆಡಿ ಸಿಮಿಲರ್ ಆಗಿ ಮಾಡಿದ್ದೀವಿ, ಬಟ್ ಪ್ರಾಕ್ಟೀಸ್ಗೋಸ್ಕರ ಈ ವಿಡಿಯೋ ಮಾಡ್ತಿರೋದು, ಮತ್ತೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 15 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 5 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 kWh ₹4ರಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ. ಓಕೆನಾ, ಕ್ವಶನ್ ಅರ್ಥ ಆಯ್ತು ಅನಿಸುತ್ತೆ. ಸೊಲ್ಯೂಷನ್ ಏನಾಗುತ್ತೆ, ದ ಎನರ್ಜಿ ಕನ್ಸ್ಯೂಮ್ಡ್ ಬೈ ದಿ ಬ್ರೆಡ್ ಟೋಸ್ಟರ್. ಫಸ್ಟು ಬ್ರೆಡ್ ಟೋಸ್ಟರ್ಗೆ ಅವ್ನು ಕೊಟ್ಟಿದ್ದಾನೆ 350 ವ್ಯಾಟ್ ಈಸ್ ಯೂಸ್ಡ್ ಫಾರ್ 15 hours ಎ ಡೇ. 15 hours ಎ ಡೇ ಯೂಸ್ ಮಾಡಿದಾಗ, ಬಟ್ 30 ಡೇಸ್ಗೆ ಅಂದಾಗ 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಬಳಕೆಗೊಂಡ ಶಕ್ತಿಯ ಪ್ರಮಾಣ 30 ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. 1 ದಿನಕ್ಕೆ ನಾರ್ಮಲಿ ಎ ಡೇಗೆ ಕೊಟ್ಟಿದ್ದಾರೆ, 1 ದಿನಕ್ಕೆ ಕೊಟ್ಟಿದ್ದಾರೆ. 350 × 15 hours × 30. ಜಸ್ಟ್ ನಾವು ಕೊಟ್ಟಿರೋ ವ್ಯಾಲ್ಯೂಗೆ ಜಸ್ಟ್ ಮಲ್ಟಿಪ್ಲೈ ಬೈ 30 ಮಾಡ್ಕೊಂಡಿದ್ದೀವಿ ಅಂದರೆ ಆನ್ಸರ್ ಸಿಗುತ್ತೆ. ಅದು 157.5 kWh
ಇದನ್ನು ನೀವು ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ ನೋಡಬೇಕು. ಡೇಸಿಗೆ ಕೊಟ್ಟಿದ್ದಾರೆ, ಅವರ್ಸ್ ಕನ್ವರ್ಟ್ ಮಾಡಿದ್ದೀವಿ, ಅದನ್ನು ಗಮನ ಇಟ್ಕೊಳ್ಳಿ. ಓಕೆನಾ? ಸೊ ದ ಎನರ್ಜಿ ಕನ್ಸ್ಯೂಮ್ಡ್ ಬೈ ದಿ ಐರನ್ ಬಾಕ್ಸ್ ಇನ್ 30 days. 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿಕೊಂಡ ಶಕ್ತಿಯ ಪ್ರಮಾಣ ಅಲ್ವಾ? ಇದಕ್ಕೆ ನೋಡಿದಾಗ 250 × 5 hours × 30 days. ಯಾಕಂದರೆ ಅಲ್ಲಿ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿರೋದವನು ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ರೇಟೆಡ್ 250 ಈಸ್ ಯೂಸ್ಡ್ ಫಾರ್ 5 hours, ಇಲ್ಲಿ 15. ಸೊ ಇಲ್ಲಿ 15 ಗಂಟೆಗಳ ಕಾಲ ಯಾವುದು ಬ್ರೆಡ್ ಟೋಸ್ಟರು. ಅದೇ ರೀತಿ ಇದು ಯಾವುದು ಐರನ್ ಪೆಟ್ಟಿಗೆ ಅಂತ ಅಂದ್ಕೊಂಡಾಗ 5 hour, ದಿನಕ್ಕೆ 5 hour ಯೂಸ್ ಮಾಡ್ತಾರೆ, ಅದಕ್ಕೆ 30 ದಿನಕ್ಕೆ ಎಷ್ಟಾಗುತ್ತೆ. ಅದೇ ರೀತಿ ಬ್ರೆಡ್ ಟೋಸ್ಟರು 15 ಗಂಟೆಗಳ ಕಾಲ ಯೂಸ್ ಮಾಡ್ತಿದ್ರೆ ತಿಂಗಳಿಗೆ ಎಷ್ಟಾಗುತ್ತೆ, ಮೀನ್ಸ್ 30 ದಿನಕ್ಕೆ ಎಷ್ಟಾಗುತ್ತೆ. ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ನೆಕ್ಸ್ಟ್ ಅದೇ ರೀತಿ 1 kWh ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಬಟ್ ದ ಟೋಟಲ್ ಕಾಸ್ಟ್ ಆಫ್ ಎನರ್ಜಿ ಅಟ್ ದಿ ರೇಟ್ ಆಫ್ ₹4 ಫಾರ್ 1 kilowatt ಫಾರ್ 30 days. 1 kWh ಬಟ್ ಅದು 30 ಡೇಸ್ಗೆ ಎಷ್ಟು ಅಂದಾಗ 30 ದಿನಗಳಲ್ಲಿ 1 kWh ₹4ರಂತೆ ಒಟ್ಟು ಮೊತ್ತ. ಸೊ ಅದನ್ನು ಜಸ್ಟ್ ತೊಗೊಂಡ್ರದನ್ನು 2 ಆ್ಯಡ್ ಮಾಡಿಕೊಂಡು ನಾರ್ಮಲಿ ಮಲ್ಟಿಪ್ಲೈ ಬೈ 4 ಮಾಡಿಕೊಂಡ್ರೆ ಮಲ್ಟಿಪಲ್ ಮಾಡ್ಕೊಂಡು ನಮ್ಗೆ ಆನ್ಸರ್ ಸಿಗುತ್ತೆ. ಈ ರೀತಿ ಸಿಂಪಲಾಗಿರುತ್ತೆ. ನೀವು ಸಾಲ್ವ್ ಮಾಡಿ, ನೀವು ಪ್ರಯತ್ನ ಪಡಿ, ಬಂದೇ ಬರುತ್ತೆ. ಸೊಲ್ಯೂಷನಲ್ಲಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಮಾಡಿ ತೋರಿಸಿದ್ದೀನಿ, ಜಸ್ಟ್ ಅದಕ್ಕೆ ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತಿದ್ದೀನಿ, ನೀವು ಸಾಲ್ವ್ ಮಾಡಬೇಕು ಅಂತ ಅಷ್ಟೇ. ಬಿ, ಆಪ್ಷನ್ ಬಿನಲ್ಲಿ ಇನ್ ವಿಚ್ ಮೆಥಡ್ ದ ರೆಜಿಸ್ಟರ್ಸ್ R1 and R2 could be connected so that the equivalent resistance of that electric circuit becomes low. What is the change in the value of current in the circuit by this type of connection? R1 ಮತ್ತು R2 ರೋಧಕಗಳನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ವಿದ್ಯುತ್ ಮಂಡಲದ ಸಮಾನ ರೋಧ ಕಡಿಮೆಯಾಗುತ್ತದೆ? ಈ ವಿಧದ ಜೋಡಣೆಯಿಂದ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಆಗುವ ಬದಲಾವಣೆ ಏನು? ಸೊ ಈ ನಾರ್ಮಲಾಗಿ ಏನೇನು ಚೇಂಜಸ್ ಆಗುತ್ತೆ ವ್ಯಾಲ್ಯೂ ಕರೆಂಟಲ್ಲಿ? ಯೂಶಲಿ ಯಾವ ಟೈಪ್ ಆಫ್ ಕನೆಕ್ಷನು? ಪ್ಯಾರಲಲ್ ಕನೆಕ್ಷನಲ್ಲೇ. ಸೊ ಸಮಾಂತರ ಜೋಡಣೆಯಲ್ಲೇ ಬೇಸಿಕಲಿ ಇದು. ಕ್ಲೀನಾಗಿ ಅನಲೈಸ್ ಮಾಡಿ, ನಿಧಾನಕ್ಕೆ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ಕ್ವಶನ್ ಅರ್ಥ ಮಾಡ್ಕೊಂಡು ಓದಿ. ಅವ್ರು ನಾರ್ಮಲಾಗಿ ಇನ್ ವಿಚ್ ಮೆಥಡ್ ದ ರೆಜಿಸ್ಟರ್ಸ್ R1 and R2 ಕುಡ್ ಬಿ ಕನೆಕ್ಟೆಡ್ ಸೊ ದಟ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದಟ್ ಸರ್ಕ್ಯೂಟ್ ಬಿಕಮ್ಸ್ ಲೋ. ರೆಸಿಸ್ಟೆನ್ಸ್ ಎಲ್ಲಿ ಕಡಿಮೆ ಆಗುತ್ತೆ? ರೆಸಿಸ್ಟೆನ್ಸ್ ಸೀರೀಸ್ ಒಂದ್ರ ಪಕ್ಕ ಒಂದೇ ಇದರಲ್ಲಿ ಜೋಡಿಸಿದ್ದೀವಿ ಅಂದರೆ ಜಾಸ್ತಿ ಆಗುತ್ತೆ. ಬಟ್ ಪ್ಯಾರಲ್ ಕನೆಕ್ಷನ್ ಕೊಟ್ಟಾಗ, ಸಮಾಂತರ ಕೊಟ್ಟಾಗ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಆ ಪಾಯಿಂಟಲ್ಲಿ ಪ್ಯಾರಲ್ ಕಾಂಬಿನೇಷನ್. ಓಕೆ, ಅದನ್ನೇ ಹೇಳಿದ್ದು, ನಿಮಗೆ ಗೊತ್ತಿರುತ್ತೆ, ಕ್ವಶನ್ ಅನಲೈಸ್ ಮಾಡಿ ಆನ್ಸರ್ ಮಾಡಿ. An electric heater connected to a 220 volt generator draws a current of 10 ampere. What is the power of the electric heater? If it is used for 8 hours a day, then calculate the total cost of using it for 30 days at ₹5 per 1 kWh. ಸಿಮಿಲರ್ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇವಾಗೇ ಸ್ಟಾರ್ಟ್ ಮಾಡಿ, ವಿಡಿಯೋ ನೋಡ್ತಿದ್ರೆ ಪಾಸ್ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡಿ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು 10 ಆಂಪಿಯರ್ ವಿದ್ಯುತ್ತನ್ನು ಅದು ಸೆಳೆಯುತ್ತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಈ ವಿದ್ಯುತ್ ಹೀಟರನ್ನು ದಿನಕ್ಕೆ ಗಂಟೆಗಳಂತೆ ಎಷ್ಟು ದಿನಕ್ಕೆ? ಓಕೆ, ಇಲ್ಲೊಂದು ಮಿಸ್ ಆಗಿದೆ. 8 ಅಂತ ತಗೊಳ್ಳಿ. ಇಲ್ಲಿ ದಿನಕ್ಕೆ 8 ಗಂಟೆಗಳಂತೆ. ಕರೆಕ್ಟ್ ಅಲ್ವಾ? ಇರಲಿ, ಆಗ್ತಾ ಇರುತ್ತೆ. 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 kWhಗೆ ₹5ರಂತೆ ತಗಲುವ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ. ಇದೊಂದು 8 ಅನ್ನೋದನ್ನು ಆ್ಯಡ್ ಮಾಡ್ಕೊಳ್ಳಿ, ಅದೊಂದು ಮಿಸ್ ಆಗಿದೆ. ಓಕೆ. ಸಿಮಿಲರ್ ವೇನಲ್ಲೇ ಕೊಟ್ಟೋದು 2 ಪಾರ್ಟ್ಸಲ್ಲೂ ನೀವೇನೇನು ಕೊಟ್ಟಿದ್ರೆ ಅದಕ್ಕೆ ಏನು ಮಲ್ಟಿಪ್ಲೈ ಮಾಡ್ಕೊತೀರಾ, ಅದನ್ನು ಪವರ್ ಕನ್ವರ್ಟ್ ಮಾಡ್ತೀರಾ. ಪವರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀರಾ ಫೈನಲ್ ಆನ್ಸರ್ಗೆ, ಸೇಮ್ ಅದೇ ವೇನಲ್ಲೇ. ಬಟ್ ಕೊಟ್ಟಿರೋದೆಲ್ಲ ಇಲ್ಲಿ ವೋಲ್ಟೇಜು ಈ ಫಾರ್ಮಲ್ಲಿ ಕೊಟ್ಟಿರೋದು. ತೊಗೊತಾ ಹೋಗೋಣ. ವೋಲ್ಟೇಜು 220 ವೋಲ್ಟ್ಸಾ? ಸೊ 10, ಬಟ್ ಪವರು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ಮುಲಾ ಸ್ವಲ್ಪ ಡಿಫ್ರೆಂಟ್, ಯಾಕೆಂದರೆ ಇಲ್ಲಿ ಯೂಸ್ ಮಾಡ್ತಿರೋದು ವಿ ಮತ್ತು ಐ. ಸೊ P = V × I ನಮಗೆ ಫಾರ್ಮುಲಾ ಗೊತ್ತಿದೆ. P = VI. ಈ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೋದು, H ಅಂತಲೂ ತೊಗೊಬೋದು. P = V × I. ಸೊ ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮ್ಗೆ ಇಷ್ಟು ಆನ್ಸರ್ ಬರುತ್ತೆ. 2200, ದಟ್ ಮೀನ್ಸ್ 2200. 2.2 ಅಂತ ತೊಗೊಂಡು 2.2 ಅಂದರೆ 3 ಪಾಯಿಂಟ್ ಸಿಗುತ್ತೆ. ಸೊ ದಟ್ಸ್ ವೈ 2.2 ಕಿಲೋ. ದಿಸ್ K ಈಸ್ ಟೇಕಿಂಗ್ ಫ್ರಮ್ ದಿಸ್ ಥಿಂಗ್. ಓಕೆನಾ? ಸೊ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಎಲೆಕ್ಟ್ರಿಕ್ ಹೀಟರ್ ಇನ್ 30 days ವುಡ್ ಬಿ, 30 ದಿನಗಳಲ್ಲಿ ಹೀಟರ್ ಬಳಸಿದ ಒಟ್ಟು ಶಕ್ತಿಯ ಮೊತ್ತ. ಸೊ 30 ದಿನಲ್ಲಿ ಅಂದಾಗ ಜಸ್ಟ್ ನಾರ್ಮಲ್ ಮಲ್ಟಿಪ್ಲೈ ಮಾಡೋದಷ್ಟೇ. ಅದಕ್ಕೆ 8 hours per day ಅಂತ ತೊಗೊಂಡ್ವಲ್ಲ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ 2.2ಗೆ 8 hours ಮಲ್ಟಿಪ್ಲೈ ಮಾಡಿದ್ದೀವಿ, ಆನ್ಸರ್ ಸಿಗುತ್ತೆ. ಡೇಸ್ನು ಕನ್ವರ್ಟ್ ಮಾಡಿದ್ದೀವಿ ಅಂದರೆ ಹವರ್ಗೆ ಕನ್ವರ್ಟ್ ಆಗುತ್ತೆ. 1 day = 24 hours. ಸೊ ಅದನ್ನು ಇಲ್ಲಿ ಆ್ಯಕ್ಚುಲಿ ಡಿವೈಡ್ ಮಾಡಬೇಕಾಗುತ್ತೆ. ಓಕೆನಾ? ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ಮೆನ್ಷನ್ ಮಾಡಬೇಕು ಬಂತಾ ಇಲ್ಲ ಅಂತ. ಅವರು ಎಲ್ವೇ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ,
ಬಟ್ ನೀವು ಸಾಲ್ವ್ ಮಾಡಬೇಕು, ಅದಕ್ಕೆ ನಾನು ಬಿಡ್ತಿರೋದು ಇದನ್ನು. ಪ್ರೀವಿಯಸ್ಲಿ ಮಾಡಿರೋ ವೀಡಿಯೋಸಲ್ಲಿ ಸಾಲ್ವ್ ಮಾಡ್ತಿದ್ದೆ, ಈಗ ಅದಕ್ಕೆ ನಿಮಗೆ ಬಿಡ್ತಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದಿದೆಯಲ್ಲ ಅಂತ ಹೇಳ್ಬೇಕು ನನಗೆ. ನೆಕ್ಸ್ಟ್ ಅಟ್ಲೀಸ್ಟ್ ಯಾವ್ದಾದ್ರು ಲೈವ್ ಬಂದಾಗ ಅಲ್ಲೂ ಬೇಕಾದ್ರೆ ತೊಗೊಂಡು ಡಿಸ್ಕಸ್ ಮಾಡ್ತೀನಿ, ಓಕೆನಾ. ದಸ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ದ ರಿಫ್ರಿಜರೇಟರ್ ಫಾರ್ 30 days ಈಸ್. ಸೊ 30 ದಿನಗಳಲ್ಲಿ ಒಟ್ಟು ಮೊತ್ತ. ಸೊ ಅದನ್ನು ನಾರ್ಮಲ್ ಬಂದಿರೋ ಆನ್ಸರ್ಗೆ, ಸೊ 1 kWh ಯೂಶ್ವಲಿ ಅವ್ರು 5 ರೂಪಾಯಿ ಅಂತ ಹೇಳಿದರೆ ಒಂದು, ಅದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ, ಓಕೆನಾ. ಇದು ಆ್ಯಕ್ಚುಲಿ ಇದನ್ನು ಹೇಳಬೇಕು ಅಂದರೆ ಇದನ್ನು 5 times ಮಾಡಬೇಕು. 5 times ಅಂದರೆ ನೀವು ಆ್ಯಡ್ ಮಾಡಿದ್ರು 5 times ಮುಗೀತದು. ಓಕೆ, ಆನ್ಸರ್ ದ ಫಾಲೋಯಿಂಗ್. ಓಕೆ ನೋಡಿ ಮಕ್ಕಳೇ, ವೀಡಿಯೋ ಏನಾದರೂ ಸ್ಪೀಡ್ ಆಗಿತ್ತು ಅಂದರೆ ನೀವು ನಾರ್ಮಲಿ ಸ್ಲೋ ಇಟ್ಕೊಂಡು ನೋಡಿ, ಸ್ಲೋ ಅನ್ಸಿರೋರಿಗೆ ಇನ್ನೂ ಸ್ಪೀಡ್ ಇಟ್ಕೊಂಡು ಬೇಗ ಬಟ್ ಇನ್ ಬಿಟ್ವೀನ್ ಪ್ರಾಕ್ಟೀಸ್ ಮಾಡೋದು ಮುಖ್ಯ. ಒಂದೇ ಒಂದು 5 marks ಕ್ವಶನ್ ಇದೆ, ನೋಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 points ಈಸ್ 1 volt? ಸೊ ನಾರ್ಮಲಿ V is equal to W/Q, ಇದನ್ನು ಓದಿದ್ರ, ಇದನ್ನು ಬೇಸ್ ಮಾಡಿಕೊಂಡೆ ಡೆಫಿನೇಷನ್ ಬರೋದನ್ನು ಕಲೀರಿ, ಒಳ್ಳೆಯದು. ಸೊ 5 ಅಂಕಗಳ ಪ್ರಶ್ನೆಗಳು. 2 ಬಿಂದುಗಳ ನಡುವಿನ ವಿಭವಾಂತರ 1 volt, ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ಸೊ ಯೂಶ್ವಲಿ ಹೆಂಗೆ ಅಂದರೆ ಅದು ಒಂದು ವೋಲ್ಟೇಜ್ ಅಂದರೆ ನಾರ್ಮಲಿ ಬ್ಯಾಟ್ರಿ ತೊಗೊತೀರಾ, ಅದೊಂದು ಕಡೆ ಏನಾದರೂ ಒಂದು ಕನೆಕ್ಟ್ ಮಾಡಿದ್ರ ಅಂತ ಅಂದ್ಕೊಳ್ಳಿ. ಇನ್ ಬಿಟ್ವೀನ್ 2 ಪಾಯಿಂಟ್ ಅಂದ್ಕೊಂಡಾಗ ಈ 2 ಪಾಯಿಂಟ್ಗಳ ಮಧ್ಯೆ ವೋಲ್ಟೇಜ್ ಎಷ್ಟು ಅಂತ ಕೇಳ್ತಿದ್ರು. ಆ ಥರ ಮೀನಿಂಗಲ್ಲಿ 1 volt ಅಂದರೆ ಏನು ಅಂತ ಕೇಳ್ತಿರೋದವರು. 1 volt ಡೆಫಿನೇಷನ್ ಯೂಶ್ವಲಿ ನೀವು ಈ ಫಾರ್ಮುಲಾ ನೆನಪಲ್ಲಿ ಇಟ್ಕೊಂಡು V is equal to W/Q. W ಅಂದರೆ ಏನು? 1 joule. ಚಾರ್ಜ್ ಅನ್ನೋದು 1 coulomb. ಈ ಸಿಚುವೇಷನಲ್ಲಿ ಸೊ ಆವೇಶಗಳು ಒಂದಿರಬೇಕು. ನಾರ್ಮಲಿ ಎನರ್ಜಿ ಏನು ತೊಗೊತಿದ್ದೀವಿ ಅದು 1 joule ಇದ್ದಾಗ ಆ ಸಿಚುವೇಷನ್ಸಲ್ಲಿ ನಮಗೇನು ಬರುತ್ತೆ? 1 volt ಬರುತ್ತೆ. ಅದನ್ನು ನಾವು ಡಿಫೈನ್ ಮಾಡಬೇಕು ಸಿಂಪಲ್ ವರ್ಡ್ಸಲ್ಲಿ. 1 joule ಆಫ್ ವರ್ಕ್ ಈಸ್ ಡನ್ ಆನ್ ಎ 1 coulomb ಆಫ್ ಚಾರ್ಜ್, ದೆನ್ ದ ವೋಲ್ಟೇಜ್ ವಿಲ್ ಬಿ 1 volt. ಹಿಂಗೆ ಸಿಂಪಲ್ ವರ್ಡ್ಸಲ್ಲಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಹೇಳಿದ ಸ್ಪೀಡ್ ಆಗಿದ್ರೆ ನೀವು ಸ್ಲೋ ಮಾಡ್ಕೊಂಡು ನೋಡಬೇಕಾಗುತ್ತೆ. ಓಕೆ, ಇಫ್ 1 joule ಆಫ್ ವರ್ಕ್, ಅದನ್ನು ಹೇಳಿದ್ದು ವರ್ಕ್ ಅನ್ನೋದು 1 joule ಆಗಿರಬೇಕು. ಇದು ಸಿಂಪಲ್ ವರ್ಡ್ಸಲ್ಲಿ V is equal to W/Q ಅಂತ ನೆನ್ಪಿಟ್ಕೊಂಡು ಅದನ್ನು ಹೇಳ್ಕೊಂಡು ಹೋಗಿ ಸಾಕು. 1 joule ಆಫ್ ವರ್ಕ್ ಈಸ್ ಡನ್ ಟು ಮೂವ್ ಎ ಚಾರ್ಜ್ ಆಫ್ 1 coulomb. ಸೊ ಫ್ರಮ್ 1 point to another point, ಇದು ನಾರ್ಮಲಿ ಕ್ವಶನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರೋದು, ಅದನ್ನೇ ಬರ್ಕೊಂಡು ಹೋಗ್ಬೇಕಷ್ಟೇ. ಫ್ರಮ್ 1 point to another point ಇನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 points ಈಸ್ 1 volt. ಅದನ್ನ ನೆನಪಲ್ಲಿ ಇಟ್ಕೊಂಡು ಸೆಂಟೆನ್ಸ್ ಫಾರ್ಮಲ್ಲಿ ಮಾಡಬೇಕಷ್ಟೇ. ಬಹೆಟ್ ಮಾಡಬೇಡಿ, ಅರ್ಥ ಮಾಡ್ಕೊಂಡು ಬರೀರಿ, ಬೇಗ ಕಲಿತೀರಾ. ಸ್ಟಾರ್ಟಿಂಗ್ ಮಾತ್ರ ಲೇಟ್ ಆಗುತ್ತೆ, ಬಟ್ ಆಮೇಲೆ ಈಸಿ ಆಗುತ್ತೆ, ಸಿಂಪಲ್ ಆಗುತ್ತೆ, ಬೇಗ ಆನ್ಸರ್ ಮಾಡ್ಕೊಂಡು ಹೋಗ್ತೀರಾ. ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 coulomb ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 joule, ಇದು ಜೌಲ್, ಇದು 1 joule ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 volt ಆಗಿರುತ್ತೆ. ನಿಮಗೂ ಅಷ್ಟೇ V is equal to W/Q, ಆ ಫಾರ್ಮುಲಾ ನೆನ್ಪಿಟ್ಕೊಂಡು, ಆ ಸೂತ್ರ ನೆನ್ಪಿಟ್ಕೊಂಡು ಬಹೆಟ್ ಮಾಡಬೇಡಿ, ಅರ್ಥ ಮಾಡಿಕೊಂಡು ಬರೀರಿ. ಸಿಂಪಲ್ ಆಗಿ ಬರಿಬೋದು, ನೀವು ಬರೀತೀರಾ. ಓಕೆ, ನೇಮ್ ದ ಡಿವೈಸ್ ಯೂಸ್ಡ್ ಟು ಮೆಷರ್ ಪೊಟೆನ್ಷಿಯಲ್ ಡಿಫರೆನ್ಸ್. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಸೊ ಯಾವುದು? ದ ಡಿವೈಸ್ ಯೂಸ್ಡ್ ಟು ಮೆಷರ್ ಇಟ್ ಈಸ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರನ್ನೇ ಬಳಸೋದು ನಾವು. ಓಕೆ, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್? ಸೊ ಒಂದು ವಾಹಕದ ರೋಧ ಎಂದರೇನು? ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ಟು ರೀಸ್ಟ್ರೈನ್ ಆರ್ ಟು ರಿಟಾರ್ಡ್ ದಿ ಮೋಷನ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋಯಿಂಗ್ ಥ್ರೂ ಇಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್. ಬೇರೆ ಥರನೂ ಬರೀಬೋದು, ದ ಅಪೋಸಿಷನ್ ಆಫ್ ಅಬ್ಸ್ಟ್ರಕ್ಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್. ಅದು ಕರೆಕ್ಟೇ, ಇದು ಕರೆಕ್ಟೇ, ಯಾವ್ದು ಬೇಕಾದ್ರೂ ಬರೀ. ವೋಲ್ಟ್ ಮೀಟರ್ ಯೂಸ್ ಮಾಡ್ತೀವಿ, ಅದು ವಿಭವಾಂತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ. ಸೊ ಅದನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಆಗಿದೆ. ಒಂದು ವಾಹಕದ ರೋಧ ಎಂದರೇನು? ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುತ್ ದಾವೇಶಗಳ ಹರಿವಿಕೆಗೆ ಅಡ್ಡಿ ಅಥವಾ ಅಡಚಣೆ ಉಂಟು ಮಾಡುವ ಲಕ್ಷಣವನ್ನು ಆ ವಾಹಕದ ರೋಧ ಎಂದು ಕರೆಯುವರು. ಸೊ ಯಾವುದೇ ಒಂದು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದಾಗ, ರೆಸಿಸ್ಟೆನ್ಸ್ ಅಂದರೆ ನಾರ್ಮಲಿ ಒಂದು ಕಂಡಕ್ಟರ್ ಏನಾದ್ರು ತೊಗೊಂಡಾಗ, ತಂತಿ ಏನಾದ್ರು ತೊಗೊಂಡಾಗ ಈ ಚಾರ್ಜಸ್ ಆವೇಶಗಳಿಗೆ ಹೋಗ್ದಿರ ಹಂಗೆ ತಡೆಯುತ್ತೆ. ಅದನ್ನು ನಾವು ರೆಸಿಸ್ಟೆನ್ಸು, ರೋಧ ಎಂದು ಕರಿತೀವಿ. ಇದನ್ನು ಸಿಂಪಲಾಗಿ ನಿಮ್ಮ ವರ್ಡ್ಸ್ನಲ್ಲಿ ಬರೀರಿ. ಇದು ಹೆಂಗಿದೆಯೋ ಹಂಗೇ ಬರೀಬೇಕು, ಹಂಗೇ ಬೈಟ್ ಮಾಡಬೇಕು, ಬೇಡ. ಅರ್ಥ ಮಾಡ್ಕೊಂಡಿರಿ, ಬಟ್ ಏನೇನಿದೆ ಕರೆಕ್ಟಾಗಿ ಅದನ್ನೆಲ್ಲ ಬರೀಬೇಕು. ಮಿಸ್ ಮಾಡಿದ್ರೆ ಮತ್ತೆ ಮಾರ್ಕ್ಸ್ ಕಳ್ಕೊತೀರಾ. ವಾಟ್ ಈಸ್ ಎಲೆಕ್ಟ್ರಿಕ್ ಪವರ್? ರೈಟ್ 3 ಫಾರ್ಮುಲಾ ಯೂಸ್ಡ್ ಫಾರ್ ಫೈಂಡ್ ಇಟ್. ಆ್ಯಕ್ಚುಲಿ ಇದು ಮೇಯ್ನ್, ಇದು ಇಂಪಾರ್ಟೆಂಟ್. ಇದು ಈ ಫಾರ್ಮುಲಾ ಕನ್ವರ್ಷನ್ ಏನೇನಿದೆ, P is equal to V into I, ಅದು V ಸಬ್ಸ್ಟಿಟ್ಯೂಟ್ ಮಾಡಿದಾಗ, I ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನೇನಾಗುತ್ತೆ, 3 ಫಾರ್ಮುಲಾಸ್ ಬರುತ್ತೆ, ಅದನ್ನು ನೋಡೋಣ.
ಸೊ ವಿದ್ಯುತ್ ಸಾಮರ್ಥ್ಯ ಎಂದರೇನು? ಅದನ್ನು ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನು ಬರೆಯಿರಿ. ಓಕೆ, ದ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ಸೊ ಎಲೆಕ್ಟ್ರಿಕ್ ಪವರ್ ಅಂದರೆ ಎಷ್ಟು, ನಾರ್ಮಲಿ ಪವರ್ ಅಂದರೆ ಎಷ್ಟು ಕನ್ಸಂಪ್ಷನ್ ಆಗ್ತದೆ, ಎಲೆಕ್ಟ್ರಿಕ್ ಪವರ್ ಡಿಸಿಪೇಟೆಡ್, ದಟ್ ಈಸ್ ಅಬೌಟ್ ದ ಪವರ್ ವಿ ಆರ್ ಡಿಸ್ಕಸಿಂಗ್. ದ ರೇಟ್ ಆಫ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್ ಇನ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದನ್ನು ಇನ್ನೊಂದು ಥರ ನಾವು ಬರೀಬೋದಾ? P ಈಸ್ ಈಕ್ವಲ್ ಟು W/T. W/T, T ಅಂದರೆ ರೇಟ್, ಟೈಮ್, ದ ರೇಟ್ ಆಫ್ ಡೂಯಿಂಗ್ ವರ್ಕ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಎಲೆಕ್ಟ್ರಿಕ್ ಪವರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದನ್ನು ಬೇಸ್ ಮಾಡಿಕೊಂಡು ಇನ್ನೊಂದು ಎಲೆಕ್ಟ್ರಿಕ್ ಎನರ್ಜಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ಆಲ್ರೆಡಿ ಪವರ್ ಅನ್ನೋದು ಪ್ರೀವಿಯಸ್ಲಿ ನೀವು 8ನೇ ಕ್ಲಾಸಲ್ಲಿ ಏನೋ ಓದಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ 3 ಫಾರ್ಮುಲಾ ಯೂಸ್ ಟು ಫೈಂಡ್ ಎಲೆಕ್ಟ್ರಿಕ್ ಪವರ್ ಆರ್. ಅದಕ್ಕಿಂತ ಮುಂಚೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುವರು. ಸೊ ಒಂದು ವಿದ್ಯುತ್ ಚಲಿಸ್ತಿರ್ಬೇಕಾದ್ರೆ ಅದರಲ್ಲಿ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗ್ತದೆ, ಎಷ್ಟು ಸಾಮರ್ಥ್ಯವನ್ನು ಅದು ತೊಗೊತಾ ಇದೆ ಅನ್ನೋದನ್ನು ಬೇಸ್ ಮಾಡಿಕೊಂಡು ನೀವು ಬರೀಬೇಕಾಗುತ್ತೆ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರಗಳು ಸೊ ಯಾವ್ಯಾವು ಅಂದರೆ P ಈಸ್ ಈಕ್ವಲ್ ಟು V ಇಂಟು I. ಹೇಳ್ತಾನೆ ಇದ್ದೀನಿ ಅದನ್ನು. P ಈಸ್ ಈಕ್ವಲ್ ಟು I ಇಂಟು V. ನಾರ್ಮಲ್ ಇದನ್ನೇ ರಿವರ್ಸ್ ಬರ್ತಿದ್ದೀವಿ ಅಂತಲ್ಲ, ಇನ್ನೊಂದು ಫಾರ್ಮುಲಾ ಇದೆ, ಇದೆರಡನ್ನು ಬೇಸ್ ಮಾಡ್ಕೊಂಡು ಇನ್ನೊಂದು ಸಾಲ್ವ್ ಮಾಡಬೇಕು. P ಈಸ್ ಈಕ್ವಲ್ ಟು W/T. ಇವೆರಡನ್ನು ತೊಗೊಂಡು ಇನ್ನೊಂದು ಫಾರ್ಮುಲಾ ಇದೆ, P ಈಸ್ ಈಕ್ವಲ್ ಟು I²R. I²R ಹೆಂಗೆ ಬಂತು ಅಂದರೆ V ಈಸ್ ಈಕ್ವಲ್ ಟು IR. V ಈಸ್ ಈಕ್ವಲ್ ಟು IR. ಆ IRನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ I²R. ಅದೇ ರೀತಿ V²/R ಅಂದಾಗ I ಸಬ್ಸ್ಟಿಟ್ಯೂಟ್ ಮಾಡಬೇಕು, I ಈಸ್ ಈಕ್ವಲ್ ಟು V/R. ಅವಾಗ V²/R ಹೇಳಿದ್ದೀನಿ, ಬಟ್ ಆಲ್ರೆಡಿ ಯಾವುದೋ ಒಂದು ಸೆಷನಲ್ಲಿ ಮಾಡಿರ್ತೀನಿ, ನೀವು ಮತ್ತೆ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ, ಬಟ್ ಇದೊಂದನ್ನು ಹೇಳಿರ್ತೀನಿ ಯಾಕಂದರೆ ಅದು ಬೇಕಾಗುತ್ತೆ. P ಈಸ್ ಈಕ್ವಲ್ ಟು V ಇಂಟು I ಇದೆ. ನಾನೇನು ಹೇಳಿದೆ ಅಂದರೆ ನಮಗೆ V ಈಸ್ ಈಕ್ವಲ್ ಟು IR ಫಾರ್ಮುಲಾ ಗೊತ್ತಿದೆ. ಸೊ ಈ IRನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ V ಅನ್ನೋದು ಸಬ್ಸ್ಟಿಟ್ಯೂಟ್ ಮಾಡಬೇಕು. V ಅಂದರೆ I ಇಂಟು R ಅಂತ ಹೇಳಿದೆ, ಇನ್ನೊಂದು I ಇದೆ, I ಏನಾಗುತ್ತೆ I² ಆಗುತ್ತೆ, I²R. ನಮ್ಗೆ ಅದೇ ಬಂದಿರೋದಿಲ್ಲಿ. ಇದು ಒಂದು ಥರ. ಇನ್ನೊಂದು ಥರ ಏನಂದರೆ P ಈಸ್ ಈಕ್ವಲ್ ಟು V ಇಂಟು I ಇದೆ ಅಲ್ವಾ, ನಾನೇನು ಮಾಡ್ತೀನಿ ಐಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಐಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ V/R. I ಈಸ್ ಈಕ್ವಲ್ ಟು V/R. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P ಈಸ್ ಈಕ್ವಲ್ ಟು V ಇಂಟು I ಅಂದರೆ ಇನ್ನೊಂದು V/R. ಇದೇನಿದು V²/R. ಎಲ್ಲಿ V²/R. ಅದಕ್ಕೆ ಹೇಳಿದ್ದು ಒಂದು ಫಾರ್ಮುಲಾ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಸೊ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನು ಯೂಶ್ವಲಿ ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ಇಷ್ಟು ಆದಮೇಲೆ ಮಕ್ಕಳೇ ಇನ್ನೊಂದು ಪದ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ, ಬಟ್ ಇವಾಗ ಹೇಳ್ತಿದ್ದೀನಿ. ಶ್ರಮಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ಇಂದಿನ ಪ್ರಯತ್ನವು ನಾಳಿನ ಯಶಸ್ಸಿನ ಬುನಾದಿ. ಅರ್ಥ ನೀವೇ ಓದ್ಕೊಳ್ಳಿ, ಇರಲಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಶ್ರಮ ಪಡ್ತಿರ್ತೀವಿ, ಕೆಲವು ಸಲ ಓದ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ, ಬಟ್ ರಿಸಲ್ಟು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನೋ ಆಗುತ್ತೆ, ಕೆಲವೊಂದು ಸಲ ಮಿಸ್ಟೇಕ್ಸ್ ಆಗ್ತಿರುತ್ತೆ, ನಾವು ಕುಗ್ಗೋಗ್ಬಾರ್ದು ಅವಾಗ. ಅದರಿಂದ ಆಚೆ ಬಂದು ಇಲ್ಲೇನೋ ಮಿಸ್ಟೇಕ್ ಆಗ್ತಿರಿ, ಎಲ್ಲೋ ನನ್ನಲ್ಲಿ ಏನಾದ್ರು ಡಿಫೆಕ್ಟ್ ಇದೆಯಾ, ಇಲ್ಲ ನಾನು ಮಾಡ್ತಿರೋದ್ರಲ್ಲಿ ಯಾವತ್ತಾದ್ರು ಆಗುತ್ತೆ. ತಾಳ್ಮೆಯಿಂದ ಇದ್ದು ನಿಮ್ಮ ಪ್ರಯತ್ನ ಅನ್ನೋದು ಕೊಡ್ತಾ ಇರ್ರಿ. ಒಂದು ಮೊಮೆಂಟಲ್ಲಿ ಅದು ಬಂದೇ ಬರುತ್ತೆ ರಿಸಲ್ಟು. ಮಾಡ್ತಾ ಇದ್ದೀನಿ ಸರ್ ಬರ್ತಾ ಇಲ್ಲ, ಹೌದು ಆಗ್ತಿರುತ್ತಿದ್ದು, ಖಂಡಿತ ಇದು ಆಗ್ತಾನೆ ಇರುತ್ತೆ. ಎಕ್ಸಾಮ್ಗೆ ಓದ್ತೀರಾ ಆಗಲ್ಲ, ಮತ್ತೆ ಪ್ರಯತ್ನ ಅನ್ನೋದು ಬಿಡಬೇಡಿ. ಸ್ವಲ್ಪ ಏನೋ ಬ್ರೇಕ್ ತೊಗೊಂಡು ಡೈವರ್ಟ್ ಆಗಿ, ಬಟ್ ಮನೆಯವ್ರು ಬರ್ತಾರೆ ಅಂದ ತಕ್ಷಣ ಹರ್ಟ್ ಆಗೋದು, ಭಯ ಬಿದ್ದುಬಿಟ್ಟು ಏನೋ ಮಾಡೋದು ಬೇಕಾಗಿಲ್ಲ. ಮತ್ತೆ ಹುಮ್ಮಸ್ಸಿಂದ ಮತ್ತೆ ಎನರ್ಜಿ ಆಗ್ತಾ ಇರಿ. ಸ್ವಲ್ಪ ಕಾನ್ಷಿಯಸ್ ಆಗಿರಿ, ಓದಬೇಕಾದ್ರೆ ಕರೆಕ್ಟಾಗಿ ಓದಿ. ಬೇರೆ ಇನ್ನೇನೋ ಮಾಡ್ತಿದ್ರೆ ಅದಕ್ಕೆ ಕಾನ್ಸಂಟ್ರೇಷನ್ ಕೊಡಿ. ಇಷ್ಟನ್ನು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.